ಓಂ ಶಾಂತಿ. ಮುರಳಿಯ ದಿನಾಂಕ 8/6/2022। मीठे बच्चे, विकर्मों से बचने के लिए घड़ी घड़ी अशरीरी बनने की प्रैक्टिस करो। यह प्रैक्टिस ही माया जीत बनाएगी। स्थायी योग जुटा रहेगा। ಮಧುರ ಮಕ್ಕಳೇ, ವಿಕರ್ಮಗಳಿಂದ ಬಚಾವ್ ಮಾಡಿಕೊಳ್ಳಿಕ್ಕೆ ಬಾರಿ ಬಾರಿಗೂ ಅಶರೀರಿ ಆಗುವ ಅಭ್ಯಾಸ ಮಾಡಿರಿ. ಈ ಅಭ್ಯಾಸವೇ ನಿಮ್ಮನ್ನು ಮಾಯಾಜೀತ ಮಾಡುವುದು ಮತ್ತು ನಿಮ್ಮ ಯೋಗ ಸ್ಥಿರವಾಗಿ ಜೋಡಣೆ ಆಗುವುದು. प्रश्न: कौन सा निश्चय यदि पक्का हो तो योग टूट नहीं सकता? ಯಾವ ನಿಶ್ಚಯ ಪಕ್ಕಾ ಇದ್ದರೆ ನಿಮ್ಮ ಯೋಗ ಯಾವತ್ತೂ ಮುರಿಯೋದಿಲ್ಲ? उत्तर: सत्ययुग त्रेता में हम पावन थे, द्वापर कलयुग में पतित बने, अब फिर से हमें पावन बनना है। यह निश्चय पक्का हो तो योग टूट नहीं सकता, माया हार खिला नहीं सकती. ಸತ್ಯತ್ರೇತಾಯುಗದಲ್ಲಿ ನಾವು ಪಾವನ ಆಗಿದ್ವಿ. ದ್ವಾಪರ ಕಲಿಯುಗದಲ್ಲಿ ಪತಿತ ಆದೆವು. ಈಗ ಪುನಃ ನಾವು ಪಾವನ ಆಗಬೇಕಾಗಿದೆ ಎಂಬ ನಿಶ್ಚಯ ಪಕ್ಕಾ ಇದ್ದರೆ ನಿಮ್ಮ ಯೋಗ ಯಾವತ್ತೂ ಮುರಿಯೋದಿಲ್ಲ. ನಿಮಗೆ ಮಾಯೆ ಸೋಲಿಸುವುದಿಲ್ಲ. गीत: जो पिया के साथ है उनके लिए बरसात है. ಯಾರು ಪ್ರಿಯತಮನ ಜೊತೆಗಿರ್ತಾರೆ ಅವರ ಮೇಲೆ ಆ ಜ್ಞಾನಸಾಗರ ಪ್ರಿಯತಮನ ಜ್ಞಾನದ ಮಳೆ ಸುರಿತಾ ಇರ್ತದೆ. ओम शांति. मीठे बच्चे इस गीत का अर्थ समझ गए. उस बरसात की तो बात नहीं, वह जो सागर और नदियाँ हैं उनकी बात नहीं. यह ज्ञान सागर है. वह आकर ज्ञान बरसात बरसाते हैं तो अज्ञान अंधियारा दूर हो जाता है. ಮಧುರ ಮಕ್ಕಳು, ಈ ಹಾಡಿನ ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಇದು ಸ್ಥೂಲ ಮಳೆಯ ವಿಷಯ ಅಲ್ಲ, ಸ್ಥೂಲ ನದಿಗಳು ಅಥವಾ ಸಮುದ್ರದ ವಿಷಯನೂ ಅಲ್ಲ. ಇದು ಜ್ಞಾನಸಾಗರ ಪರಮಾತ್ಮ ಬಂದು ಜ್ಞಾನದ ಮಳೆ ಸುರಿಸುವಂತಹ ವಿಚಾರ ಆಗಿದೆ. ಯಾವಾಗ ಜ್ಞಾನಸಾಗರ ತಂದೆಯಿಂದ ಜ್ಞಾನ ವರ್ಷ ಆಗ್ತದೆ, ಜ್ಞಾನದ ಮಳೆ ಸುರಿತದೆ, ಆಗ ಅಜ್ಞಾನದ ಅಂಧಕಾರ दूर ಆಗ್ತದೆ. यह कौन समझते हैं? जो अपने को प्रजापिता ब्रह्मा कुमार कुमारी समझते, जानते हैं हमारा बाप शिव है, वह हो गया हम सब बीके का दादा, सो भी निराकार. जबकि तुम निश्चय करते हो प्रजापिता ब्रह्मा कुमार कुमारियाँ है, तो फिर यह भूलने की बात ही नहीं. सभी बच्चे पिया के साथ हैं. ಜ್ಞಾನದ ಮಳೆಯಿಂದ ಅಜ್ಞಾನದ ಅಂಧಕಾರ ದೂರ ಆಗ್ತದೆ ಅನ್ನುವ ವಿಚಾರ ಯಾರಿಗೆ ಅರ್ಥ ಆಗ್ತದೆ? ಯಾರು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ, ಶಿವನ ಮೊಮ್ಮಕ್ಕಳಾಗಿದ್ದಾರೆ, ಅವರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಆದರೂ ಸಹ ಅವರಲ್ಲಿ ಕೆಲವರು
ಇದನ್ನು ಮರಿತಾರೆ. ನಾವೆಲ್ಲ ಸಜನೀಯರು, ಆತ್ಮ ಪ್ರೇಮಿಕೆಯರು, ಆ ಪ್ರಿಯತಮನ ಜೊತೆಗೇ ಇದ್ದೇವೆ. ಅವನು ನಮಗೆ ಪ್ರಿಯತಮನೂ ಆಗಬೇಕು, ತಂದೆನೂ ಆಗಬೇಕು, ತಾಯಿನೂ ಆಗಬೇಕು, ಸಖ, ಬಂಧು, ಜೊತೆಗೆ ಅವನು ನಮಗೆ ಅಜ್ಜನೂ ಆಗಬೇಕು. ಎಂತಹ ವಂಡರ್ಫುಲ್ ವಿಚಾರ ಆಗಿದೆ. ऐसे नहीं कि सिर्फ तुम हो, मुरली तो सब सुनेंगे. बच्चों के लिए ज्ञान बरसाते हैं, जिस ज्ञान से घोर अंधियारे का ವಿನಾಶ हो जाता है. ಸನ್ಮುಖದಲ್ಲಿ ಕುಳಿತಿರುವಂತಹ ಮಕ್ಕಳ ಮೇಲೆ ಮಾತ್ರ ಜ್ಞಾನದ ಮಳೆ ಸುರಿತಾ ಇಲ್ಲ. ಯಾರೆಲ್ಲರೂ ದೂರದಲ್ಲಿ ಕುಳಿತು ಮುರಳಿ ಕೇಳ್ತಾ ಇದ್ದಾರೆ, ಆ ಎಲ್ಲ ಮಕ್ಕಳ ಮೇಲೆ ಮುರಳಿಯ ಮೂಲಕ ಬಾಬಾ ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ಈ ಜ್ಞಾನದಿಂದ ಅಜ್ಞಾನದ ಅಂಧಕಾರ ವಿನಾಶ ಆಗ್ತದೆ. ಈ ಜ್ಞಾನದ ಮಳೆಗಾಲ ಪ್ರಾರಂಭವಾಗಿ 86 ವರ್ಷಗಳಾದವು. ಕೆಲವರು ಈ ಮಳೆಯಿಂದ ಲಾಭ ತಗೊಳ್ತಾ ಇದ್ದಾರೆ, ಕೆಲವರು ತಗೊಳ್ತಾ ಇಲ್ಲ. ಪರಮಾತ್ಮ ಆಕರ್ ರೋಶನಿ ದೇತೆ, ತುಮ್ ಪರಮಾತ್ಮ ಕಿ बायोग्राफी को जानते हो. शिव बाबा की बायोग्राफी को जो नहीं जानते वह हाथ उठाओ. सब जानते, सो भी एक जन्म की नहीं. शिव बाबा की कितने जन्मों की बायोग्राफी है तुमको मालूम है? तुम जानते हो शिव बाबा का इस ड्रामा में क्या पार्ट है. आदि से अंत्य तक उनकी बायोग्राफी को जानते हो. बरोबर भक्ति मार्ग में जो जिस भावना से भक्ति करते उनका एवज़ा मुझे देना होता है. वह चैतन्य तो है नहीं, साक्षात्कार मैं ही कराता. ಪರಮಾತ್ಮನ ಜೀವನ ಚರಿತ್ರೆ ನಿಮಗೀಗ ತಿಳಿದಿದೆ. ಎಷ್ಟು ಜನ್ಮಗಳಿಂದ ಅವನು ನಮ್ಮ ಸೇವೆ ಮಾಡ್ತಾ ಇದ್ದಾನೆ. ಅವನು ಪುನರ್ಜನ್ಮದಲ್ಲಿ ಬರೋದಿಲ್ಲ, ಆದರೆ ನಾವು ದ್ವಾಪರ ಯುಗದಲ್ಲಿ ಭಕ್ತಿ ಪ್ರಾರಂಭ ಮಾಡಿದಾಗಿನಿಂದ ಅವನ ಸೇವೆ ಪ್ರಾರಂಭ ಆಗ್ತದೆ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಯಾವ ಭಾವನೆಯಿಂದ ಭಕ್ತಿ ಮಾಡ್ತೀರಿ ಆ ಭಾವನೆಗೆ ಫಲ ನಾನು ಕೊಡ್ತೀನಿ. ಅಂದರೆ 63 ಜನ್ಮಗಳವರೆಗೆ ಆ ಪರಮಾತ್ಮ ನಿಮ್ಮ ಸೇವೆ ಮಾಡ್ತಾನೆ. ಅಪರೋಕ್ಷವಾಗಿ ಮಾಡ್ತಾನೆ ಮೊದಲು, ಸಂಗಮ ಯುಗದಲ್ಲಿ ಪ್ರತ್ಯಕ್ಷವಾಗಿ ಬಂದು ಮಾಡ್ತಾನೆ. ನೀವು ಯಾವ ಇಷ್ಟ ದೇವತೆಗಳನ್ನು ಪೂಜಿಸ್ತೀರಿ, ಯಾರ ಪೂಜೆ ಮಾಡ್ತೀರಿ, ಅವರು ಆ ಸಮಯದಲ್ಲಿ ಚೈತನ್ಯದಲ್ಲಿ ಇರೋದಿಲ್ಲ. ಚೈತನ್ಯ ರೂಪದಲ್ಲಿ ಆ ದೇವತೆಗಳು ಇರೋದಿಲ್ಲ. ಆದರೆ ಅವರ ಚಿತ್ರವನ್ನು ನಾನೇ ನಿಮಗೆ ಸಾಕ್ಷಾತ್ಕಾರದ ಮೂಲಕ ತೋರಿಸ್ತೀನಿ. भक्ति की मनोकामनाएं पूरी हुई, अब फिर तुम बच्चे बने हो तो ज़रूर वर्षा मिलेगा. बाप बच्चों को वर्षा देते, यह कायदा है. ಭಕ್ತಿಯಲ್ಲೂ ಸಹ ನಿಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಿದ್ದೀನಿ. ಅಲ್ಪಕಾಲದ ಫಲನೂ ನಿಮಗೆ ಕೊಟ್ಟಿದ್ದೀನಿ. ಆದರೆ ಈಗ ನೀವು ಪ್ರತ್ಯಕ್ಷವಾಗಿ ನನ್ನ ಮಕ್ಕಳಾಗಿದ್ದೀರಿ. ಆದ್ದರಿಂದ ನಿಮಗೆ ಸಂಪೂರ್ಣ ಆಸ್ತಿಯನ್ನು ಕೊಡ್ತಾ ಇದ್ದೀನಿ. ಕೇವಲ 1 ಜನ್ಮದ ಫಲ ಅಲ್ಲ, 21 ಜನ್ಮದ ಆಸ್ತಿಯನ್ನು ನಾನು ನಿಮಗೆ ಕೊಡ್ತೀನಿ. तुम्हारा अभी सद्गति की तरफ मुख है.
कौन इस बेहद ड्रामा में मुख्य एक्टर से क्रिएटर और डायरेक्टर रचता है और करण करावनहार है, डायरेक्शन देते हैं, पढ़ाते भी हैं, कहते हैं मैं तुमको राजयोग सिखाने आया हूँ. ಈಗ ನಿಮ್ಮ ಮುಖ ಸದ್ಗತಿಯ ಕಡೆಗೆ ಇದೆ. ಈ ಬೇಹದ್ದಿನ ನಾಟಕದ ಮುಖ್ಯ ಪಾತ್ರಧಾರಿ, ನಾಟಕದ ರಚಯಿತ, ನಾಟಕದ ನಿರ್ದೇಶಕ, ಮಾಡಿಸುವವನು ಯಾರು ಅನ್ನೋದು ನಿಮಗೆ ತಿಳಿದಿದೆ. ಅವನೇ ಈಗ ನಿಮಗೆ ಆದೇಶಗಳನ್ನು ಕೊಡ್ತಾನೆ, ಆಜ್ಞೆ ಮಾಡ್ತಾನೆ, ಓದಿಸ್ತಾನೆ. तो यह भी कर्म करना हुआ ना, और कराते भी है. ಬ್ರಹ್ಮಾರವರ ಮೂಲಕ ಶಿಕ್ಷಣ ಕೊಡೋದು, ಶ್ರೇಷ್ಠ ಕರ್ಮ ಮಾಡಿ ತೋರಿಸುವುದು, ಇದಕ್ಕೇನಂತ ಹೇಳ್ತಾರೆ? ಕರಣ್ ಕರಾವನ್ಹಾರ್ ಅಂತ ಹೇಳಲಾಗ್ತದೆ. ಕರ್ಮ ಮಾಡಿನೂ ತೋರಿಸ್ತೀನಿ, ನಿಮ್ಮ ಮೂಲಕ ಮಾಡಿಸ್ತೀನಿ. आधा कल्प तुम माया के वश असत्य कर्तव्य करते आए हो. यह है हार जीत का खेल. माया तुम्हारे से असत कर्तव्य कराती आई है. असत कर्तव्य कराने वाले को भगवान कैसे कह सकते? अर्धा कल्पದಿಂದ ಮಾಯೆಗೆ ವಶ ಆಗಿ ನೀವು ಅಸತ್ಯ ಕರ್ತವ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ಮಾಯೆ ನಿಮ್ಮ ಮೂಲಕ ಅಸತ್ಯ ಕರ್ಮಗಳನ್ನು ಮಾಡಿಸ್ತಾ ಇತ್ತು. ಈಗ ಪರಮಾತ್ಮ ಸತ್ಯವಾದ ಕರ್ಮಗಳನ್ನು ಮಾಡಿಸ್ತಾನೆ. ಅಸತ್ಯ ಕರ್ಮ ಮಾಡಿಸುವವನಿಗೆ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಗವಾನ್ कहते मैं एक हूँ, सबको ಸತ್ಕರ್ಮ करना ಸಿಖಲಾತ. ನಾನು ಒಬ್ಬನೇ ಎಲ್ಲರಿಗೂ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಶಿಕ್ಷಣ ಕೊಡ್ತೀನಿ. ಅಭಿ ಸಬ್ಕಾ ಕಯಾಮತ್ ಕಾ ಸಮಯ, सबको कब्र से जगाना है. यह सब कब्र दाखिल है, बाप आकर जगाते. ಈಗ ಎಲ್ಲರ ವಿನಾಶದ ಸಮಯ ಬಂದಿದೆ. ಎಲ್ಲರನ್ನೂ ಸ್ಮಶಾನದಿಂದ ಪರಿಸ್ಥಾನ ಅಥವಾ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. मौत सामने खड़ा है. शिव बाबा ब्रह्मातन द्वारा हमको समझा रहे. तुम सब की बायोग्राफी, शिव बाबा की भी बायोग्राफी जानने वाले बन गए हो. ಶಿವ ತಂದೆ ಬ್ರಹ್ಮಾರವರ ಮೂಲಕ ನಿಮಗೆ ಎಲ್ಲ ರೀತಿಯ ಜ್ಞಾನ ಕೊಡ್ತಾರೆ. ಈಗ ನೀವು ದೇವತೆಗಳ ಚರಿತ್ರೆಯನ್ನು ತಿಳ್ಕೊಂಡಿದ್ದೀರಿ. ಸಂಗಮ ಯುಗದ ಬ್ರಹ್ಮ ಸರಸ್ವತಿಯವರ ಚರಿತ್ರೆಯನ್ನು ತಿಳ್ಕೊಂಡಿದ್ದೀರಿ. ಹಾಗೂ ಶಿವತಂದೆಯ ಜೀವನ ಚರಿತ್ರೆಯನ್ನು ಸಹ ತಿಳ್ಕೊಂಡಿದ್ದೀರಿ. तो तुम ऊंच ठहरे ना. जो शास्त्र अध्ययन करने वाले होते हैं उनके आगे न जानने वाले माथा टेकते. तुमको माथा नहीं टेकना है. ಬಾಬಾ ಹೇಳ್ತಾರೆ, ಸಂಪೂರ್ಣ ಜ್ಞಾನ ತಿಳಿದಿರುವಂತಹ ನೀವು ಮಕ್ಕಳು ಶಾಸ್ತ್ರಕಾರರಿಗಿಂತ, ವಿದ್ವಾನ ಪಂಡಿತರಿಗಿಂತ ಉನ್ನತ ಸ್ಥಾನದಲ್ಲಿ ಇದ್ದೀರಿ, ಮೇಲಿದ್ದೀರಿ. ಲೌಕಿಕದಲ್ಲಿ ಯಾರು ಹೆಚ್ಚಿನ ಶಾಸ್ತ್ರ ಅಧ್ಯಯನ ಮಾಡಿರ್ತಾರೆ ಅವರಿಗೆ ಅಧ್ಯಯನ ಮಾಡದೇ ಇರುವಂಥವ್ರು ಹೋಗಿ ನಮಸ್ಕಾರ ಮಾಡ್ತಾರೆ. ನೀವೀಗ ಯಾರಿಗೂ ನಮಸ್ಕಾರ ಮಾಡಬೇಕಿಲ್ಲ. बच्चे समझते हैं हम मूल वतन शांति धाम के निवासी फिर सुख धाम में आएंगे. अभी प्रजापिता ब्रह्मा कुमार कुमारी शिव बाबा के पोत्रे.
शिव बाबा को याद करने से हमको सुख का वर्षा मिलेगा. ಈಗ ನಮಗೆ ತಿಳಿದಿದೆ, ಮೊದಲು ನಾವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರೋರಿದ್ದೇವೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಮತ್ತು ಶಿವನ ಮೊಮ್ಮಕ್ಕಳಾಗಿದ್ದೆ. तुम बच्चों को निश्चय है हम पवित्र थे, पतित बने, फिर हमें पावन बनना है. अगर निश्चय नहीं होगा तो योग भी नहीं लगेगा, पद भी नहीं पा सकेगा. ಈಗ ನಿಮಗೆ ನಿಶ್ಚಯ ಇದೆ, ನಾವೇ ಒಂದು ಕಾಲಕ್ಕೆ ಪವಿತ್ರ ದೇವತೆಗಳಾಗಿದ್ವಿ, ಮಧ್ಯದಲ್ಲಿ ಪತಿತ ಆಗಿಬಿಟ್ವಿ, ಪುನಃ ಈಗ ಪಾವನ ಪವಿತ್ರ ಆಗಬೇಕಾಗಿದೆ. ಈ ನಿಶ್ಚಯ ಯಾರಲ್ಲಿ ಇರ್ತದೆ ಅವರ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗ್ತದೆ, ಯೋಗ ಹಿಡಿಸ್ತದೆ. ಯಾರಲ್ಲಿ ನಿಶ್ಚಯ ಇರೋದಿಲ್ಲ ಅವರ ಯೋಗ ಹಿಡಿಸೋದಿಲ್ಲ. पवित्र जीवन तो अच्छी है ना. कुमारियों का बहुत मान है, क्योंकि इस समय तुम कुमारियाँ बहुत सर्विस करती हो, पवित्र रहती हो. अभी की पवित्रता भक्ति मार्ग में पूजी जाती है. ಕುಮಾರಿಯರಿಗೆ ಭಾರತದಲ್ಲಿ ಬಹಳ ಮಾನ್ಯತೆ ಇದೆ. ಚಿಕ್ಕ ಚಿಕ್ಕ ಕುಮಾರಿಯರನ್ನು ನವರಾತ್ರಿಯ ಸಮಯದಲ್ಲಿ ಪೂಜಿಸ್ತಾರೆ. ಸಂಗಮ ಯುಗದ ನೀವು ಕುಮಾರಿಯರು ಪವಿತ್ರತೆಯನ್ನು ಧಾರಣೆ ಮಾಡಿ ವಿಶ್ವದ ಸೇವೆ ಮಾಡ್ತೀರಿ. ಅದರ ದ್ಯೋತಕವಾಗಿ ಭಕ್ತಿಯಲ್ಲೂ ಸಹ ಪವಿತ್ರ ಕುಮಾರಿಯರಿಗೆ ಪೂಜೆ ಮಾಡಲಾಗ್ತದೆ. ಕುಮಾರಿಯರಿಗೆ ಮಾನ್ಯತೆ ಗೌರವ ಕೊಡಲಾಗ್ತದೆ. यह दुनिया तो बड़ी गंदी कीचक की कहानी है ना. मनुष्य बहुत गंदे विचार रख कर आते, उनको कीचक कहा जाता. इसलिए बाबा कहते बड़ी संभाल रखनी, बहुत गंदी कांटों की दुनिया है. तुमको तो बहुत खुशी होनी चाहिए. ಕುಮಾರಿಯರಿಗೆ ಬಾಬಾ ಎಚ್ಚರಿಕೆ ಕೊಡ್ತಾರೆ, ಈ ಪ್ರಪಂಚ ಬಹಳ ಹೊಲಸಾಗಿದೆ, ಅನೇಕ ಕೀಚಕರು ಇದ್ದಾರಿಲ್ಲಿ. ಕೆಟ್ಟ ವಿಚಾರ ಇಟ್ಕೊಂಡು ಕೆಟ್ಟ ದೃಷ್ಟಿಯಿಂದ ಯಾರು ನಿಮ್ಮ ಹತ್ತಿರ ಬರ್ತಾರೋ ಅವರೆಲ್ಲರೂ ಕೀಚಕರು. ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಂಭಾಲನೆಯನ್ನು ನೀವೇ ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಬಹಳ ಹೊಲಸಾದಂತಹ ಮುಳ್ಳಿನ ಕಾಡಾಗಿದೆ. ತುಮಕೋ ಬಹುತ್ ಖುಷಿ ಹೋನಿ ಚಾಹಿಯೆ. हम शांति धाम में जाकर फिर सुख धाम में आएंगे. निश्चय भी होना चाहिए. अशरीरी बनने की आदत डालनी है, नहीं तो माया खाती रहेगी. योग टूटा हुआ रहेगा, विकर्म विनाश नहीं होंगी. ಬಾಬಾ ಹೇಳ್ತಾರೆ, ಅಶರೀರಿ ಆಗುವ ಅಭ್ಯಾಸ ಮಾಡಿರಿ, ಇಲ್ದಿದ್ರೆ ಮಾಯೆ ನಿಮ್ಮನ್ನು ನುಂಗಿಬಿಡ್ತದೆ, ತಿಂದಾಕ್ತದೆ, ನಿಮ್ಮ ಯೋಗ ಮುರಿತದೆ, ವಿಕರ್ಮಗಳು ನಾಶ ಆಗೋದಿಲ್ಲ. कितनी मेहनत करनी चाहिए याद में रहने की. याद से ही एवर हेल्दी बने. जितना हो सके अशरीरी बन बाप को याद करना है. ಎಷ್ಟು ಸಾಧ್ಯವೋ ಅಷ್ಟು ಅಶರೀರಿಯಾಗಿ ನೀವು ತಂದೆಯನ್ನು ನೆನಪು ಮಾಡಬೇಕು. ಯೋಗದಿಂದಲೇ ನೀವು ಸದಾ ನಿರೋಗಿ ಆಗ್ತೀರಿ. कल्प कल्प बाप पढ़ाते हैं, राज्य भाग्य देते. तुम योग बल से अपनी राजधानी स्थापन करते हो. कल्प कल्पಕ್ಕೂ ಶಿವ ಬಾಬಾನೇ ಬಂದು ನಿಮಗೆ ಓದಿಸ್ತಾರೆ, ರಾಜ್ಯ ಭಾಗ್ಯ ಕೊಡ್ತಾರೆ.
ನೀವು ಯೋಗ ಬಲದಿಂದ ನಿಮ್ಮ ರಾಜಧಾನಿಯನ್ನು ನೀವೇ ಸ್ಥಾಪನೆ ಮಾಡ್ತೀರಿ. ರಾಜ राज्य करते हैं, सेना राज्य के लिए लड़ती है. यहाँ तुम अपने लिए मेहनत करते हो, बाप के लिए नहीं. मैं तो राज्य ही नहीं करता हूँ, मैं तुमको राज्य दिलाने के लिए ಯುಕ್ತಿಯಾಂ बताता हूँ. ಬಾಬಾ ಹೇಳ್ತಾರೆ, ಲೌಕಿಕ ಪ್ರಪಂಚದಲ್ಲಿ ರಾಜನ ಸಲುವಾಗಿ ಸೈನಿಕರು ಯುದ್ಧ ಮಾಡ್ತಾರೆ. ಇಲ್ಲಿ ನೀವು ನಿಮ್ಮ ಸಲುವಾಗಿ ಯುದ್ಧ ಮಾಡ್ತಿದ್ದೀರಿ, ನನ್ನ ಸಲುವಾಗಿ ಅಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ನಾನು ರಾಜ್ಯನೇ ಮಾಡೋದಿಲ್ಲ, ನಿಮಗೆ ರಾಜ್ಯ ಕೊಡಿಸ್ತೀನಿ. ತುಮ್ ಸಬ್ ವಾನಪ್ರಸ್ಥಿ ಹೋ, सबका मौत है, छोटे बड़े का कोई हिसाब नहीं. ऐसे नहीं समझना छोटा बच्चा होगा तो उनको बाप का वर्षा मिलेगा. यह दुनिया ही नहीं रहेगी जो पा सके. ಚಿಕ್ಕವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ಎಲ್ಲರ ಸಾವು ಎದುರಿಗೆ ನಿಂತಿದೆ. ಈ ಥರ ತಿಳ್ಕೊಬೇಡಿ, ನಿಮ್ಮ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನಿಮ್ಮ ಆಸ್ತಿಯನ್ನು ಅವರು ಅನುಭವಿಸ್ತಾರೆ ಅಂತ ತಿಳ್ಕೊಬೇಡಿ. ಈ ಜಗತ್ತೇ ನಾಶ ಆಗಲಿದೆ, ಯಾರೂ ಸಹ ಉಳಿಯೋದಿಲ್ಲ. ಮನುಷ್ಯ घोर अंधियारे में खूब पैसा कमाने की इच्छा रखते, समझते हैं हमारे पुत्र पौत्रे खाएंगे, परंतु यह कामना किसी की पूर्ण नहीं होगी. ಮನುಷ್ಯರು ಹಣ ಗಳಿಸಲಿಕ್ಕೆ ಬಹಳ ಕಷ್ಟಪಡ್ತಾರೆ. ಬಹಳ ಹಣ ಬೇಕು ಅಂತ ಆಸೆ ಇರ್ತದೆ. ಹಣವನ್ನು ಯಾಕೆ ಸೇರಿಸ್ತಾರೆ? ಅವರ ಮಕ್ಕಳು ಮೊಮ್ಮಕ್ಕಳು ಮುಂದೆ ಊಟ ಮಾಡಲಿ ಎಂಬ ಉದ್ದೇಶದಿಂದ ಸೇರಿಸ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಅವರ ಆ ಇಚ್ಛೆ ಈಗ ಈ ಕಲಿಯುಗದಲ್ಲಿ ಯಾವತ್ತೂ ಪೂರ್ಣ ಆಗೋದಿಲ್ಲ. ಯಹ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೈ. ಯಾರೆಲ್ಲರೂ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ, ಅವರ ಹಣ ಎಲ್ಲ ಮಣ್ಣು ಪಾಲು ಆಗಲಿದೆ. यह दुनिया ही ख़त्म होनी. एक ही बॉम्ब लगा तो सब ख़त्म हो जाएंगे. निकालने वाला कोई नहीं. ಒಂದೇ ಒಂದು ಬಾಂಬ್ ಹಾಕಿಬಿಟ್ರೆ ಎಲ್ಲರೂ ನಾಶ ಆಗಿ ಹೋಗ್ತಾರೆ. ಯಾರು ಯಾರನ್ನೂ ಸಹ ತೆಗೆಯೋದಿಲ್ಲ, ಸಂಸ್ಕಾರನೂ ಮಾಡೋದಿಲ್ಲ. अभी तो सोने आदि की खानियाँ बिल्कुल ಖಾಲಿ हो गई. ಈಗ ಚಿನ್ನದ ಗಣಿಗಳೆಲ್ಲ ಖಾಲಿಯಾಗಿವೆ. नई दुनिया में भरतू हो जाएगी. वहाँ नई दुनिया में सब कुछ नया मिलेगा. ಹೊಸ ಪ್ರಪಂಚದಲ್ಲಿ ಮತ್ತೆ ಎಲ್ಲ ಗಣಿಗಳು ಭರ್ತಿ ಆಗ್ತವೆ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಇರ್ತದೆ. गाते हैं ज्ञान सूर्य प्रकट, अज्ञान अंधेर विनाश. उस सूर्य की बात नहीं. मनुष्य सूर्य को पानी देते, अब तो सूर्य ही पानी पहुँचाता है सारी दुनिया को. ಬಾಬಾ ಹೇಳ್ತಾರೆ, ಜ್ಞಾನ ಸೂರ್ಯನ ಅವತರಣೆಯಿಂದ ಅಜ್ಞಾನದ ಅಂಧಕಾರ ವಿನಾಶ ಆಗ್ತದೆ ಅಂತ ಗಾಯನ ಇದೆ. ಅದನ್ನೇ ಜನ ಏನು ತಿಳ್ಕೊಂಡ್ರು, ಆ ಸ್ಥೂಲವಾದಂಥ ಸೂರ್ಯನಿಂದ ನಮಗೆ ಅತ್ಯಂತ ಉಪಕಾರ ಆಗ್ತದೆ, ಆ ಕಾರಣದಿಂದ ಬೆಳಕು ನೀಡುವಂಥ ಸೂರ್ಯನಿಗೆ ಪೂಜೆ ಮಾಡ್ತಾರೆ. ಬೆಳಗ್ಗೆ ಎದ್ದು ಸೂರ್ಯನಿಗೆ ನೀರನ್ನು ಅರ್ಪಿಸ್ತಾರೆ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ಸೂರ್ಯನೇ ನಮಗೆ ಮಳೆ ಕೊಡೋದು.
ಆದರೆ ಜನ ಹೋಗಿ ಒಂದು ಹನಿ ನೀರನ್ನು ಆ ಸೂರ್ಯನಿಗೆ अर्पिस्ತಾರೆ। कितना वंडर है भक्ति का। फिर कहते सूर्य देवताय नमः, चंद्र देवताय नमः, वह फिर देवताए कैसे होंगे? यहाँ तो मनुष्य असुर से देवता बनते, उनको देवता नहीं कह सकते। वह तो सूर्य चांद सितारे, सूर्य का भी झंडा लगाते हैं। जापान में सूर्यवंशी कहते। ಬಾಬಾ ಹೇಳ್ತಾರೆ, ಸೂರ್ಯ, ಚಂದ್ರ, ನದಿಗಳು, ಸಾಗರ ಎಲ್ಲದಕ್ಕೂ ದೇವತಾ ಅಂತ ಹೇಳಿಬಿಟ್ರು. ಆದರೆ ಸೂರ್ಯ, ಚಂದ್ರ ಅಂದರೆ ಈ ಸೃಷ್ಟಿ ನಾಟಕಕ್ಕೆ ಬೆಳಕು ಕೊಡುವಂತಹ ದೀಪಗಳಾಗಿವೆ ವಿನಃ ದೇವತೆಗಳು ಅಲ್ಲ. ಆದರೆ ಸೂರ್ಯನ ಪೂಜೆ ಮಾಡುವಂತಹವರು ತಮಗೆ ತಾವು ಸೂರ್ಯವಂಶಿಗಳು ಅಂತ ಹೇಳ್ಕೋತಾರೆ. ಜಾಪಾನ್ ದೇಶದಲ್ಲೂ ಸಹ सूर्यवंशिಗಳು ಇದ್ದಾರೆ। वास्तव में ज्ञान सूर्यवंशी तो सब है, परंतु नॉलेज नहीं है। अब कहाँ वह सूर्य, कहाँ यह ज्ञान सूर्य? ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ಜ್ಞಾನ ಸೂರ್ಯವಂಶಿಗಳು ನೀವೆಲ್ಲರೂ ಆಗಿದ್ದೀರಿ. ಆದರೆ ಎಲ್ಲರಿಗೂ ಈ ಜ್ಞಾನ ಸಿಕ್ಕಿಲ್ಲ. ಎಲ್ಲಿ ಆ ಸೂರ್ಯ, ಎಲ್ಲಿ ಜ್ಞಾನ ಸೂರ್ಯ? यहाँ भी यह साइंस की इन्वेंशन निकालते हैं, फिर भी नतीजा क्या होता है? कुछ भी नहीं, विनाश को पाएंगे। साइंस से अपना ही विनाश करते। उनकी है साइंस, तुम्हारी है साइलेंस। ಬಾಬಾ ಹೇಳ್ತಾರೆ, ವಿಜ್ಞಾನಿಗಳು ಸಹ ಹೊಸ ಹೊಸ ವಿನಾಶದ ಸಾಧನಗಳನ್ನು ಕಂಡುಹಿಡಿತಾ ಇದ್ದಾರೆ. ಅದರಿಂದ ತಮ್ಮ ವಿನಾಶ ತಾವೇ ಮಾಡಿಕೊಳ್ತಾರೆ. ಅವರದ್ದಾಗಿದೆ ವಿಜ್ಞಾನ, ನಿಮ್ಮದಾಗಿದೆ ಶಾಂತಿ. ಅವರದ್ದಾಗಿದೆ ಸೈನ್ಸ್, ನಿಮ್ಮದಾಗಿದೆ ಸೈಲೆನ್ಸ್. वह साइंस से विनाश करते, तुम साइलेंस से स्वर्ग की स्थापना करते. ವಿಜ್ಞಾನದಿಂದ ಅವರು ವಿನಾಶ ಮಾಡ್ತಾರೆ, ಶಾಂತಿಯಿಂದ ನೀವು ಸ್ವರ್ಗದ ಸ್ಥಾಪನೆ ಮಾಡ್ತೀರಿ. अभी नर्क में सबका बेड़ा डूबा हुआ है, उस तरफ वह सेनाएं, इस तरफ तुम हो योग बल की सेना. ಈಗ ನರ್ಕದ ನೌಕೆ ಸಂಪೂರ್ಣವಾಗಿ ಮುಳುಗಿದೆ. ಅದು ಈಗ ವಿನಾಶ ಆಗಬೇಕು. ಒಂದು ಕಡೆ ಬಾಹುಬಲದ ಯುದ್ಧ ಮಾಡುವಂತಹ, ವಿನಾಶ ಮಾಡುವಂತಹ ಸೈನ್ಯ ಇದೆ. ಮತ್ತೊಂದು ಕಡೆ ಸ್ಥಾಪನೆ ಮಾಡುವಂತಹ ಯೋಗ ಬಲದ ಸೈನ್ಯ ನೀವಿದ್ದೀರಿ. तुम सैल्वेज करने वाले हो, तुम्हारे ऊपर कितनी ರೆಸ್ಪಾನ್ಸಿಬಿಲಿಟಿ है. ಎಲ್ಲರನ್ನೂ ದಾಟಿಸುವವರು ನೀವಾಗಿದ್ದೀರಿ. ನಿಮ್ಮ ಮೇಲೆ ಎಷ್ಟೊಂದು ದೊಡ್ಡ ಜವಾಬ್ದಾರಿ ಇದೆ. तो पूरा मददगार बनना चाहिए. ಮುಳುಗುತ್ತಿರುವಂತಹ ಜಗತ್ತಿನ ನೌಕೆಯನ್ನು ನೀವು ದಾಟಿಸ್ತೀರಿ. ಸರ್ವ ಆತ್ಮರ ಕಲ್ಯಾಣಕ್ಕೆ ನಿಮಿತ್ತ ಆಗ್ತೀರಿ. ಅಂದ ಮೇಲೆ ನೀವು ತಂದೆಗೆ ಸಂಪೂರ್ಣ ಸಹಾಯ ಮಾಡಬೇಕು. यह पुरानी दुनिया ख़त्म हो जानी, अभी तुम ड्रामा को समझ गए हो. अभी संगम का समय, बाप बेड़ा पार करने आए. ಹಳೆ ಪ್ರಪಂಚ ನಾಶ ಆಗಲಿದೆ. ಈ ನಾಟಕದ ವಿಚಾರನೂ ನಿಮಗೆ ಗೊತ್ತಿದೆ. ನಾಟಕದ ಅನುಸಾರವಾಗಿ ಈಗ ಸಂಗಮ ಯುಗ ನಡೆದಿದೆ. ಶಿವಬಾಬಾ ಎಲ್ಲರ ಜೀವನ ನೌಕೆಯನ್ನು ಪಾರ್ ಮಾಡಲಿಕ್ಕೆ ಬಂದಿದ್ದಾರೆ. राजधानी पूरी स्थापन हो जाएगी, फिर विनाश होगा. बीच बीच में
रिहर्सल होती रहेगी। लड़ाइयाँ तो ढेर लगती रहती। यह है छीछी दुनिया। तुम जानते हो बाबा हमको गुलगुल दुनिया में ले चलते। यह पुराना चोला उतारना है. ಬಾಬಾ ಹೇಳ್ತಾರೆ, ರಾಜಧಾನಿಯ ಸ್ಥಾಪನೆಯ ತಯಾರಿ ಪೂರ್ಣ ಆದ ನಂತರ ವಿನಾಶ ಆಗ್ತದೆ. ಮಧ್ಯ ಮಧ್ಯದಲ್ಲಿ ವಿನಾಶದ ರಿಹರ್ಸಲ್ಲು ಸಹ ನಡೀತಾ ಇದೆ. ಅನೇಕ ಯುದ್ಧಗಳು ನಡೆದಿವೆ, ನಡೀತಾ ಇವೆ. ಇದು ಬಹಳ ಕೊಳಕಾದ ಪ್ರಪಂಚ ಆಗಿದೆ. ಬಾಬಾ ನಿಮಗೆ ಹೂವನ್ನಾಗಿ ಮಾಡಿ ಹೂವಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಯಹ ಪುರಾನಾ ಚೋಲಾ ಉತಾರನಾ ಹೈ, ನಯಾ ಚೋಲಾ ಪಹनना है. यह तो बाप गारंटी करते कि हम कल्प कल्प सभी को ले जाता हूँ. इसलिए मेरा नाम कालों का काल महाकाल रखा है. पतित पावन रहम दिल भी कहते. ಬಾಬಾ ಹೇಳ್ತಾರೆ, ಹಳೆ ದೇಹ ಬಿಟ್ಟು ನೀವು ಹೊಸ ದೇಹ ಧರಿಸೋರಿದ್ದೀರಿ. ನಾನು ಗ್ಯಾರಂಟಿ ಕೊಡ್ತೀನಿ, ಕಲ್ಪ ಕಲ್ಪಕ್ಕೂ ನಾನೇ ಬಂದು ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಾಗಿಯೇ ನನಗೆ ಕಾಲರ ಕಾಲ ಮಹಾಕಾಲ ಅಂತ ಹೇಳ್ತಾರೆ. ಪತಿತ ಪಾವನ ದಯಾ ಸಾಗರ ಅಂತಲೂ ಕರೀತಾರೆ. जानते हो हम स्वर्ग में जाने का पुरुषार्थ कर रहे श्रीमत पर. बाबा कहते, मुझे याद करो, मैं तुमको स्वर्ग में भेज दूँगा. साथ साथ शरीर निर्वाह भी करना है. कर्म बिना तो कोई रह न सके. कर्म संन्यास तो होता नहीं. स्नान आदि करना यह भी कर्म है. पिछाड़ी में सब पूरा ज्ञान लेंगे, समझेंगे कि यह जो कहते हैं शिव बाबा पढ़ाते हैं यह ठीक है. निराकार भगवान वाच वह तो एक ही है. इसलिए बाबा कहते, सबसे पूछो निराकार शिव से तुम्हारा क्या संबंध है. ಬಾಬಾ ಹೇಳ್ತಾರೆ, ನೀವು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಿದ್ದೀರಿ ಶ್ರೀಮತದ ಆಧಾರದಿಂದ. ಪುರುಷಾರ್ಥದ ಜೊತೆಗೆ ನಿಮ್ಮ ಶರೀರದ ನಿರ್ವಹಣೆನೂ ಮಾಡ್ತಾ ಇದ್ದೀರಿ. ಕರ್ಮಕ್ಷೇತ್ರದಲ್ಲಿ ಇರುವ ತನಕ ಕರ್ಮ ಮಾಡಲೇಬೇಕು. ಸ್ನಾನ ಮಾಡುವುದು, ಊಟ ಮಾಡುವುದು ಇದು ಸಹ ಕರ್ಮ ಆಗಿದೆ. ಹೀಗೆ ಬಾಬಾ ಹೇಳ್ತಾರೆ, ನಾನು ಹೇಳುವಂಥ ಜ್ಞಾನ ಮುಂದೆ ಎಲ್ಲರೂ ಕೇಳೋರಿದ್ದಾರೆ, ತಿಳ್ಕೊಳ್ಳೋರಿದ್ದಾರೆ. सब ब्रदर्स है तो ब्रदर्स का बाप भी होगा ना, नहीं तो कहाँ से आए. गाते हैं तुम माता पिता, यह है बाप की महिमा. बाप कहते, मैं ही तुमको सिखलाता. ಪ್ರಪಂಚದವರು ಆಗಾಗ ಹೇಳ್ತಿರ್ತಾರೆ, ನಾವೆಲ್ಲರೂ ಸೋದರ ಸೋದರರು. ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳ್ತಾರೆ, ವಿಶ್ವ ಬಂಧುತ್ವ ಅಂತ ಹೇಳ್ತಾರೆ, ವಿಶ್ವ ಭ್ರಾತೃತ್ವ ಅಂತ ಹೇಳ್ತಾರೆ. ನಾವೆಲ್ಲರೂ ಸೋದರರು ಅಂದರೆ ನಮಗೆ ಒಬ್ಬರು ತಂದೆ ಇರಬೇಕಲ್ವ. ಆ ತಂದೆನೇ ಪರಮಾತ್ಮ ಆಗಿದ್ದಾನೆ. ತಂದೆ ಒಬ್ಬನೇ, ಮಕ್ಕಳು ಅನೇಕ. ಆ ತಂದೆಯ ಮಹಿಮೆ ಅಪರಂಪಾರ ಇದೆ. ಅವನೇ ಬಂದು ಈಗ ನಮಗೆ ಶಿಕ್ಷಣ ಕೊಡ್ತಿದ್ದಾರೆ. यहाँ बैठे भी शिव बाबा को याद करना है. इन आँखों से तो शरीर को देखते हैं, बुद्धि से जानते हैं हमको पढ़ाने वाला शिव बाबा है. जो बाप के साथ है उसके लिए ही यह राजयोग और ज्ञान की बरसात है. ನೀವು ನಿಮ್ಮ ಕಣ್ಣುಗಳಿಂದ ಬ್ರಹ್ಮಾರವರ ದೇಹವನ್ನು ನೋಡ್ತೀರಿ, ಆದರೆ
ಬುದ್ಧಿಯ ಮೂಲಕ ತಿಳ್ಕೋಬೇಕು. ಇವರ ದೇಹದಲ್ಲಿ ಕುಳಿತು ರಾಜಯೋಗದ ಶಿಕ್ಷಣ ಕೊಡೋನು ನಿರಾಕಾರ ಶಿವ ಬಾಬಾ ಆಗಿದ್ದಾರೆ ಅಂಥೇಳಿ. ಯಾರು ತಂದೆಯ ಜೊತೆಗಿರ್ತಾರೋ ಅವರ ಮೇಲೆ ಯೋಗ ಮತ್ತು ಜ್ಞಾನದ ಮಳೆ ನಿರಂತರವಾಗಿ ಸುರಿತಾ ಇರ್ತದೆ. पतितों को पावन बनाना यह बाप का काम है. यह ज्ञान सागर वही है. तुम उनके पोत्रे ब्रह्मा के बच्चे हो. ब्रह्मा का बाप भी शिव है. वर्षा शिव बाबा से मिलता है. ಬಾಬಾ ಹೇಳ್ತಾರೆ, ಪತಿತರನ್ನು ಪಾವನ ಮಾಡುವಂಥ ಕೆಲಸ ತಂದೆಯದಾಗಿದೆ. ಅವನೇ ಜ್ಞಾನಸಾಗರ. ನೀವು ಅವನ ಮೊಮ್ಮಕ್ಕಳು, ಬ್ರಹ್ಮನ ಮಕ್ಕಳು. ಬ್ರಹ್ಮನಿಗೂ ಶಿವನಿಂದಲೇ ಆಸ್ತಿ ಸಿಗ್ತದೆ. ನಿಮಗೂ ಆ ಶಿವ ತಂದೆಯಿಂದಲೇ ಆಸ್ತಿ ಸಿಗ್ತದೆ. ಯಾದ್ ಭಿ ಉನ್ಕೋ ಕರ್ನಾ ಹೇ. अभी हमको जाना है विष्णुपुरी. यहाँ से तुम्हारा लंगर उठा हुआ है. शूद्रों की बोट खड़ी, तुम्हारी बोट चल पड़ी. अभी तुम सीधा घर चले जाएंगे. ಈಗ ನಾವು ವಿಷ್ಣುಪುರಿಗೆ ಹೋಗಬೇಕಾಗಿದೆ. ನಮ್ಮ ನೌಕೆಯ ಲಂಗರ್ ಆ ದಡವನ್ನು ಬಿಟ್ಟು ಸುಖಧಾಮದ ಕಡೆಗೆ ಹೋಗ್ತಾ ಇದೆ. ಶೂದ್ರರ ನೌಕೆ ಅಲ್ಲಿಯೇ ನಿಂತಿದೆ. ನಮ್ಮ ನೌಕೆಯ ಲಂಗರೇನಾಗಿದೆ, ಅಲ್ಲಿಂದ ಬಿಚ್ಕೊಂಡು ನಾವೀಗ ಸೀದಾ ಮನೆಗೆ ಹೋಗುವ ಪುರುಷಾರ್ಥ ಮಾಡ್ತಿದ್ದೀವಿ. ಪುರಾಣ ಕಪಡ ಸಬ್ ಛೋಡ್ ಜಾನ ಹೈ. ಹಳೆಯ ಬಟ್ಟೆ ಅಂದರೆ ಹಳೆಯ ದೇಹವನ್ನು ಬಿಟ್ಟು ಹೋಗಬೇಕಾಗಿದೆ. अभी यह नाटक पूरा होता है. अब कपड़ा उतार जाएंगे घर. ಈ ನಾಟಕ ಈಗ ಮುಗಿಲಿಕ್ಕೆ ಬಂದಿದೆ. ನಮ್ಮ ಹಳೆಯ ವಸ್ತ್ರಗಳನ್ನು ತೆಗೆದು ನಾವು ಅಶರೀರಿ ಆತ್ಮ ಆಗಿ ಮನೆಗೆ ಹೋಗೋರಿದ್ದೇವೆ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. कोई भी असत्य कर्म नहीं करना है. मौत सामने खड़ा है. कयामत का समय है. इसलिए सबको कब्र से जगाना है. पावन बनने और बनाने की सेवा करनी. ಯಾವುದೇ ರೀತಿಯ ಅಸತ್ಯ ಕರ್ಮ ಮಾಡಬಾರದು. ಮರಣ ಎದುರಿಗೆ ನಿಂತಿದೆ. ವಿನಾಶದ ಸಮಯ ಬಂದಿದೆ. ಎಲ್ಲ ಆತ್ಮರನ್ನು ಈ ಸ್ಮಶಾನ ಭೂಮಿಯಿಂದ ಜಾಗೃತ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕಾಗಿದೆ. ನಾವು ಪಾವನ ಆಗಿ ಅನೇಕರನ್ನು ಪಾವನ ಮಾಡುವಂತಹ ಸೇವೆ ಮಾಡಬೇಕಾಗಿದೆ. ಎರಡನೇದು, इस छीछी दुनिया में कोई भी कामनाएं नहीं रखनी. सबके डूबे हुए बेड़े को सैल्वेज करने में बाप का पूरा मददगार बनना है. ಈ ಕೊಳಕಾದ ಪ್ರಪಂಚದಿಂದ ದೂರ ಹೋಗಬೇಕಾಗಿದೆ. ಆದ್ದರಿಂದ ಮನದಲ್ಲಿ ಯಾವುದೇ ರೀತಿಯ ಇಚ್ಛೆಗಳು ಕಾಮನೆಗಳನ್ನು ಇಟ್ಕೋಬಾರದು. ಎಲ್ಲರ ಮುಳುಗಿರುವಂತಹ ದೋಣಿಗಳನ್ನು ದಾಟಿಸುವಂತಹ ತಂದೆಯ ಕಾರ್ಯದಲ್ಲಿ ಸಂಪೂರ್ಣ ಸಹಯೋಗಿ ಆಗಬೇಕು. वरदान. योग के प्रयोग द्वारा हर खजाने को बढ़ाने वाले सफल तपस्वी भव.
ಯೋಗದ ಪ್ರಯೋಗದಿಂದ ಪ್ರತಿಯೊಂದು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಸಫಲ तपस्वी आत्मा भव। बाप द्वारा प्राप्त हुए सभी खजानों पर योग का प्रयोग करो। खजानों का खर्च कम हो और प्राप्ति अधिक हो, यही है प्रयोग। जैसे समय और संकल्प श्रेष्ठ खजाने हैं, जो संकल्प का खर्च कम हो लेकिन प्राप्ति ज़्यादा हो। जो साधारण व्यक्ति 2-4 मिनट सोचने के बाद सफलता प्राप्त करते हैं, वह आप 1-2 सेकंड में कर लो। कम समय कम संकल्प में रिजल्ट ज़्यादा हो, तब कहेंगे योग का प्रयोग करने वाले सफल तपस्वी। ತಂದೆಯಿಂದ ಸಿಕ್ಕಿರುವಂಥ ಖಜಾನೆಗಳನ್ನು ಯೋಗದ ಶಕ್ತಿಯಿಂದ ಪ್ರಯೋಗ ಮಾಡಿರಿ, ಖರ್ಚು ಮಾಡಿರಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಪ್ರಾಪ್ತಿ ಮಾಡಿಕೊಳ್ಳುವುದೇ ಪ್ರಯೋಗ ಆಗಿದೆ. ಸಮಯ ಮತ್ತು ಸಂಕಲ್ಪ ಶ್ರೇಷ್ಠ ಖಜಾನೆ ಆಗಿದೆ. ಕಡಿಮೆ ಸಂಕಲ್ಪದಿಂದ ಹೆಚ್ಚಿನ ಸೇವೆ ಆಗುವಂತಹ ಕೆಲಸ ಮಾಡಿರಿ. ಹೇಗೆ ಸಾಧಾರಣ ವ್ಯಕ್ತಿಗಳು 4-5 ನಿಮಿಷಗಳಲ್ಲಿ ಮಾಡುವಂತಹ ಕೆಲಸವನ್ನು ನೀವು 1-2 ಸೆಕೆಂಡಲ್ಲಿ ಮಾಡಿ ತೋರಿಸಿರಿ. ಕಡಿಮೆ ಸಮಯ ಕಡಿಮೆ ಸಂಕಲ್ಪದಿಂದ ಹೆಚ್ಚಿನ ಪರಿಣಾಮ, ಒಳ್ಳೆಯ ಪರಿಣಾಮ, ಸಫಲತೆ ನಿಮಗೆ ಸಿಕ್ಕಿರಬೇಕು. ಆಗ ಮಾತ್ರ ನಿಮಗೆ ಯೋಗದ ಪ್ರಯೋಗ ಮಾಡುವಂತಹ ಸಫಲ ತಪಸ್ವಿ ಆತ್ಮ ಅಂತ ಹೇಳಬಹುದು. ಸ್ಲೋಗನ್: अपने अनादि आदि संस्कार स्मृति में रख सदा अचल रहो. ತಮ್ಮ ಅನಾದಿ ಆದಿ ಸಂಸ್ಕಾರಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಅಚಲ ಆಗಿ ಇರಿ. ओम शांति। मातेश्वरी जी के अनमोल महावाक्य। कांटों की दुनिया से ले चलो फूलों की छाव में, यह बुलावा सिर्फ परमात्मा के लिए करते हैं, क्योंकि परमात्मा इस कांटों की दुनिया से फूलों की दुनिया में ले जाते हैं। यह संसार है कांटों से भरा हुआ, जिस कारण मनुष्य दुख और अशांति को प्राप्त कर रहे हैं और याद फिर फूलों की दुनिया को करते हैं. ಈ ಮುಳ್ಳಿನ ಕಾಡಿನಿಂದ ಹೂವಿನ ತೋಟಕ್ಕೆ ಕರ್ಕೊಂಡು ಹೋಗು ಅಂತ ಪರಮಾತ್ಮನ ಹತ್ತಿರ ಕೇಳ್ಕೋತಾರೆ. ಯಾಕೆ ಅಂದರೆ ಈ ದುಃಖ ಅಶಾಂತಿಯ ಮುಳ್ಳಿನ ಕಾಡಿನಿಂದ ಹೂವಿನ ತೋಟಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸ ಪರಮಾತ್ಮ ಒಬ್ಬನೇ ಮಾಡ್ತಾನೆ. फूलों की दुनिया को स्थापन करते तो ज़रूर वो भी कोई दुनिया होगी. यह तो हम जानते हैं कि दुख अशांति यह सब कर्म बंधन का हिसाब किताब है. सब हिसाब में जकड़े हुए. इसलिए परमात्मा खुद कहता, अब का संसार कलयुग है, कर्म बंधन का संसार. आगे का संस्कार जिसको फूलों की दुनिया कहते हैं, वो जीवन मुक्त संसार था. ಬಾಬಾನೇ ಹೇಳ್ತಾರೆ, ಕಲಿಯುಗ ಅಂದ್ರೇ ದುಃಖದ ರಾಜ್ಯ, ಮುಳ್ಳಿನ ಕಾಡು. ಯಾಕೆ ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಕರ್ಮ ಬಂಧನಕ್ಕೆ ಒಳಗಾಗಿದ್ದಾರೆ. ಆದರೆ ಸತ್ಯಯುಗದ ಪ್ರಪಂಚದಲ್ಲಿ ಎಲ್ಲರೂ ಜೀವನ ಮುಕ್ತ ಆಗಿರ್ತಾರೆ.
उनको कोई देह का भान नहीं था, देह में ही थे, मगर देह में होते हुए भी दुख को प्राप्त नहीं करते थे। गोया वहाँ कोई कर्म बंधन नहीं था। जीवन लेते, जीवन छोड़ते, आदि मध्य अंत्य को सुख प्राप्त करते थे। जीवन मुक्ति का मतलब है जीवन होते कर्मातीत। अब यह सारी दुनिया 5 विकारों में पूरी ಜಕಡಿ ಹುಯಿ। ಮಾತೇಶ್ವರಿಯವರು ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲೂ ದೇಹ ಇರ್ತದೆ, ಆದರೆ ದೇಹದ ಬಂಧನ ಇರೋದಿಲ್ಲ. ಅಲ್ಲಿ ಆದಿ ಮಧ್ಯ ಅಂತ್ಯದಲ್ಲಿ ಸುಖ ಇರ್ತದೆ. ಇಲ್ಲಿ 5 ವಿಕಾರಗಳ ಕಾರಣದಿಂದ ನರಕದ ಆದಿ ಮಧ್ಯ ಅಂತ್ಯದಲ್ಲಿ दुखने दुख ಇದೆ। 5 विकारों का पूरा पूरा वास है, परंतु मनुष्यों में इतनी ताकत नहीं जो इन 5 भूतों को जीत सके। तभी परमात्मा आकर हमें 5 भूतों से छुड़ाते और भविष्य प्रारब्ध देवता पद प्राप्त कराते। 5 ವಿಕಾರಗಳಿಂದ ಬಿಡಿಸುವಂಥದ್ದು ಯಾರಿಂದನೂ ಸಾಧ್ಯ ಇಲ್ಲ. ಆ ಶಕ್ತಿ ಯಾವ ಮನುಷ್ಯರಲ್ಲಿಯೂ ಇಲ್ಲ. ಅದಕ್ಕಾಗಿಯೇ ಪರಮಾತ್ಮ ಸ್ವತಃ ಬಂದು ಮನುಷ್ಯರನ್ನು 5 ಭೂತಗಳಿಂದ ಬಿಡಿಸ್ತಾನೆ ಮತ್ತು ಭವಿಷ್ಯದ ಪ್ರಾರಬ್ಧ ಅಂದರೆ ದೇವತಾ ಪದವಿಯನ್ನು ಪರಮಾತ್ಮ ಕೊಡ್ತಾನೆ. अच्छा, ओम शांति। ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ, ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ
ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ.